ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಉಮಾ ಗೌಡಾಸ್ ಕ್ರಿಯೇಟಿವ್ ವರ್ಲ್ಡ್. ನಾನಿವತ್ತು ಆರೋಗ್ಯಕರವಾದ ಮತ್ತು ರುಚಿಯಾದ ರಾಗಿ ದೋಸೆನ ಹೋಟೆಲ್ ಸ್ಟೈಲಲ್ಲಿ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಫಸ್ಟು ರಾಗಿ ಹಿಟ್ಟು. ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದು ಮತ್ತು ಉದ್ದಿನಬೇಳೆನ 2 hours ಮುಂಚೆ ನೆನೆಸಿಟ್ಕೊಂಡಿರೋದನ್ನ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಚೆನ್ನಾಗಿ ಗ್ರೈಂಡ್ ಆಗಬೇಕು, ಅದು ಫೈನ್ ಪೇಸ್ಟ್ ಆಗಬೇಕು. ಈ ಉದ್ದಿನಬೇಳೆ ಹಿಟ್ಟನ್ನ ರಾಗಿ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ರಾಗಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದಕ್ಕೆ ಸ್ವಲ್ಪ ಸೋಡಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟೆಲ್ಲ ಏನೂ ಇರಬಾರ್ದು, ನೀಟಾಗಿ ಮಿಕ್ಸ್ ಆಗಬೇಕು. ಮತ್ತು ಇದಕ್ಕೆ ಉಪ್ಪು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ರಾಗಿ ಹಿಟ್ಟಿನ ಥರನೇ ದೋಸೆ ಹಿಟ್ಟು ಥರನೇ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಆಮೇಲೆ ಅರ್ಧ ಗಂಟೆ ಮುಂಚೆ ಇದನ್ನು ರೆಡಿ ಮಾಡಿಕೊಂಡು ಅರ್ಧ ಗಂಟೆ ಎತ್ತಿಟ್ಬಿಡಬೇಕು ಕಲಸಿದ ಮೇಲೆ. ಆಮೇಲೆ ಇದು ಅರ್ಧ ಗಂಟೆ ಆದಮೇಲೆ ಆ ಥರ ಆಗುತ್ತೆ. ಆಮೇಲೆ ಇದು ಹಂಚಿಟ್ಟು ಅದಕ್ಕಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ದೋಸೆ ನೀಟಾಗಿ ಈ ಥರ ಹಾಕಬೇಕು. ಹಾಕಿ ಇದು ಬೆಂದಮೇಲೆ ಇದನ್ನು ಫ್ಲಿಪ್ ಮಾಡಿ ಮತ್ತು ದೋಸೆ ಎಲ್ಲ ಆದಮೇಲೆ ಇದನ್ನು ಎತ್ತಿ ಒಂದು ಕಡೆ ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನಿಮ್ಗೆ ಇಷ್ಟ ಆಗಿರೋ ಚಟ್ನಿ ಪಲ್ಯ ಯಾವುದ್ರ ಜೊತೆನಾದರೂ ಈ ರಾಗಿ ದೋಸೆನ ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.